ಆಳಂದದಲ್ಲಿ 5,994 ಮತದಾರರ ಹೆಸರನ್ನ ಡಿಲೀಟ್ ಮಾಡುವ ಮೂಲಕ ವೋಟ್ ಥೆಫ್ಟ್ ಮಾಡಲಾಗಿದೆ ಅನ್ನೋದು ಸದ್ಯ ಸಾಬೀತಾಗ್ತಾ ಇದೆ ಈ ಚಾರ್ಜ್ ಶೀಟ್ ಸಲ್ಲಿಕೆಯಿಂದ. ಈ ವಿಚಾರ ಕಾಂಗ್ರೆಸ್ಸಿಗೆ ಮತ್ತಷ್ಟು ಬಲ ತುಂಬುತ್ತಾ ಇದೆ. ನಾಳೆ ಡೆಲ್ಲಿಯಲ್ಲಿ ಕಾಂಗ್ರೆಸ್ ರಣಕಹಳೆ ಮೊಳಗ್ತಾ ಇದೆ ಈ ವೋಟ್ ಚೋರಿ ವಿರುದ್ಧ. ಈಗ ಈ ವಿಚಾರವನ್ನು ಇಟ್ಕೊಂಡು ಘರ್ಜನೆ ಮಾಡುವಂತದ್ದು ಫಿಕ್ಸ್ ಆಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೇಶಾದ್ಯಂತ ಈಗ ಆಲ್ರೆಡಿ ಹೋರಾಟ ನಡೆದಿದ್ದು ಅದರ ಪ್ರಮುಖ ಭಾಗ ನಾಳೆ ಡೆಲ್ಲಿಯಲ್ಲಿ ನಡೆಯಲಿಕ್ಕಿದೆ. ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಕೂಡ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಲಿಕ್ಕಿದೆ. ಡೆಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಈಗಾಗಲೇ ಪ್ರತಿಭಟನೆಗೆ ಸಿದ್ಧತೆಯಾಗಿದ್ದು ಇವತ್ತು ಸಂಜೆ ಡೆಲ್ಲಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರಯಾಣ ಬೆಳೆಸ್ತಾರೆ. ಸಿಎಂ ಡಿಸಿಎಂ ಆಪ್ತ ಶಾಸಕರು ಕೂಡ ಈಗಾಗಲೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಿರೋದು ಗೊತ್ತಾಗ್ತಾ ಇದೆ. ನಾಳೆ ಡೆಲ್ಲಿಯಲ್ಲಿ ಆಯೋಜನೆಯಾಗಿರುವಂತಹ ಈ ಮತಗಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಬೃಹತ್ ಸಮಾವೇಶಕ್ಕೆ ಪ್ರತಿ ಜಿಲ್ಲೆಯಿಂದ 300 ಜನರನ್ನ ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಒಂದು ಅಜೆಂಡಾ ಆಗಿತ್ತು. ಇದಕ್ಕೋಸ್ಕರ ಸಿದ್ಧತೆಗಳು ಕೂಡ ನಡೆದಿತ್ತು. ಅದರ ನಡುವೆನೇ ಇದೀಗ ಕರ್ನಾಟಕದ ಆಳಂದದಲ್ಲೇ ವೋಟ್ ಚೋರಿ ಆಗಿದೆ ಅನ್ನುವಂಥ ವಿಚಾರ ಏನ್ ದೃಢಪಡ್ತಿದೆಯಲ್ಲ, ಇದು ಕಾಂಗ್ರೆಸ್ಸಿಗೆ ಅತಿ ದೊಡ್ಡ ಅಸ್ತ್ರವಾಗಿ ಪರಿಣಮಿಸುವ ಎಲ್ಲ ಸಾಧ್ಯತೆಗಳಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ನವದೆಹಲಿ ಪ್ರತಿನಿಧಿ ಸಂತೋಷ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಂತೋಷ್, ಈಗ ಇಷ್ಟು ದಿನ ಬರೀ ಆರೋಪ ಅಷ್ಟೇ ಮಾಡೋದಕ್ಕೆ ಸಾಧ್ಯ, ಅವರಿಗೆ ದಾಖಲೆಗಳೇನು ರಿಲೀಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಿಜೆಪಿ ಕೌಂಟರ್ ಅನ್ನ ಕೊಡ್ತಾ ಇತ್ತು. ಬಟ್ ಈಗ ಆಳಂದದ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತಹ ವಿಚಾರ ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ಅಸ್ತ್ರ. ಅಂಡ್ ಇದನ್ನ ಸಿಎಂ ಮತ್ತು ಡಿಸಿಎಂ ಹೇಗೆ ಉಪಯೋಗಿಸ್ಕೊಳ್ತಾರೆ, ರಾಹುಲ್ ಗಾಂಧಿ ಇದನ್ನ ಎಷ್ಟು ಮಟ್ಟಿಗೆ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ನಾಳಿನ ಸಭೆಯಲ್ಲಿ, ಆ ಸಮಾವೇಶದಲ್ಲಿ ಅನ್ನೋದು ಪ್ರಶ್ನೆ. ವೆರಿ ಗುಡ್ ಮಾರ್ನಿಂಗ್ ಪ್ರಜ್ವಲ. ಮುಖ್ಯವಾಗಿ ಬಿಹಾರ ಚುನಾವಣೆ ಮುಂಚಿತವಾಗಿಯೂ ಕೂಡ ಕಾಂಗ್ರೆಸ್ ವಿಪಕ್ಷ ನಾಯಕರಾಗಿರುವಂತಹ ಲೋಕಸಭಾ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಬಹುತೇಕ ಬಿಹಾರ ವಿಧಾನಸಭಾ ಚುನಾವಣೆ ದೊಡ್ಡ ಅಜೆಂಡಾ ಮಾಡಿಕೊಂಡಿದ್ದು ವೋಟ್ ಚೋರಿ ಅಭಿಯಾನವನ್ನ ಬಿಹಾರದಲ್ಲಿ ಯಶಸ್ಸನ್ನು ಮಾಡಿದ್ರು. ಅದರ ಮುಂದುವರಿದ ಭಾಗವಾಗಿ ಬಹುತೇಕ ಪತ್ರಿಕಾಗೋಷ್ಠಿಯನ್ನು ನಡೆಸುವಂತ ಸಂದರ್ಭದಲ್ಲೂ ಕೂಡ ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರೀತಿಯಾದಂತಹ ಮತಕಳವು ನಡೆದಿತ್ತು ಅದರ ಬಗ್ಗೆ ಸಂಪೂರ್ಣವಾದಂತಹ ವಿಸ್ತೃತ ಮಾಹಿತಿಗಳನ್ನು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದ್ರೆ ಅವರ ಸಮರ ಇದ್ದಿದ್ದು ರಾಜಕೀಯವಾಗಿ ಒಂದು ಪಾರ್ಟ್ ಆದ್ರೆ ಇನ್ನು ಮುಖ್ಯವಾಗಿ ಕೇಂದ್ರ ಚುನಾವಣಾ ಆಯೋಗವನ್ನೇ ಅವರು ಟಾರ್ಗೆಟ್ ಮಾಡ್ತಾ ಇದ್ರು. ಕೇಂದ್ರ ಚುನಾವಣಾ ಆಯೋಗ ಸರ್ಕಾರ ಹೇಳದಂತೆ ಬಿಜೆಪಿ ಸರ್ಕಾರ ಹೇಳದಂತೆ ಕೇಳ್ತಾ ಇದೆ, ಅದರ ಅಣತಿಯಂತೆ ನಡೆದುಕೊಳ್ತಾ ಇದೆ. ಹಾಗಾಗಿ ಎಲ್ಲವೂ ಕೂಡ ಇದು ರಾಜಕೀಯಕರಣಗೊಳ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಆರೋಪವನ್ನ ಮಾಡ್ತಾ ಇದ್ರು. ಬಹುತೇಕ ದಾಖಲೆಗಳನ್ನ ಹಲವು ಬಾರಿ ಬಿಡುಗಡೆ ಮಾಡಿದಂತಹ ರಾಹುಲ್ ಗಾಂಧಿಗೆ ಇದೀಗ ಮತ್ತೊಂದು ಅಸ್ತ್ರ ಸಿಕ್ಕಂತೆ ಆಗಿದೆ. ಯಾಕೆಂತ ಹೇಳಿದ್ರೆ ಈ ಹಿಂದೆ ಕೂಡ ಆಳಂದ ಇರ್ಬೋದು, ಮಹದೇವಪುರ ಕರ್ನಾಟಕ, ಜೊತೆಗೆ ಹರಿಯಾಣ ಇರ್ಬೋದು, ಮಹಾರಾಷ್ಟ್ರ, ಹೀಗೆ ಹಲವು ರಾಜ್ಯಗಳಲ್ಲಿ ನಡೆದಂತಹ ಮತಕಳವಿನ ಸಂಬಂಧಪಟ್ಟಂತ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದನ್ನು ಗಮನಿಸಬೇಕಾಗುತ್ತೆ. ಜೊತೆಗೆ ಅದರ ಹೋರಾಟಕ್ಕೆ ಪುಷ್ಟಿ ನೀಡುವಂತೆ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಸಹಿ ಹಾಕುವ ಮುಖಾಂತರವಾಗಿ ದೊಡ್ಡ ಅಭಿಯಾನವನ್ನು ಕೂಡ ಈಗಾಗಲೇ ನಡೆಸಿದೆ. ಅದೆಲ್ಲವನ್ನು ಕೂಡ ಕೇಂದ್ರ ಚುನಾವಣಾ ಆಯೋಗಕ್ಕೆ ತಲುಪಿಸುವಂತಹ ಕೆಲಸಕ್ಕೆ ಇದೀಗ ಮುಂದಾಗುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಾಳೆ ನಡೆಯಲಿರುವಂತಹ ಅತಿ ದೊಡ್ಡ ಅಭಿಯಾನವೇನಿದೆ, ಇದು ದೊಡ್ಡ ಸಮಾವೇಶವನ್ನ ಇದೀಗ ದೆಹಲಿಯ ರಾಮಲೀಲಾ ಮೈದಾನದಲ್ಲೂ ಕೂಡ ಈಗಾಗಲೇ ಆಯೋಜನೆ ಮಾಡಲಾಗಿದೆ. ನಾಳೆ ಬಹುತೇಕ ಮಧ್ಯಾಹ್ನದ ವೇಳೆಗೆ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು, ಕಾರ್ಯದರ್ಶಿಗಳು, ಜೊತೆಗೆ ಪಿಸಿಸಿ ಅಧ್ಯಕ್ಷರು, ಯಾವ್ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸಿದೆ ಆ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹೀಗೆ ಬಹುತೇಕ ಮಂತ್ರಿಗಳು, ಶಾಸಕರು ಎಲ್ಲರೂ ಕೂಡ ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಸಮಾವೇಶದಲ್ಲಿ ಭಾಗಿಯಾಗುವಂತ ಸಂದರ್ಭದಲ್ಲೂ ಯಾವ್ಯಾವ ರಾಜ್ಯದಿಂದ ಎಷ್ಟು ಸಹಿ ಸಂಗ್ರಹವಾಗಿದೆ ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಗಳನ್ನ ಹಂಚಿಕೊಳ್ಳಲಿದ್ದಾರೆ ಎಐಸಿಸಿ ಅಧ್ಯಕ್ಷ ಮತ್ತು ರಾಹುಲ್ ಗಾಂಧಿ. ಜೊತೆಗೆ ಉಳಿದಂತೆ ಮತ ಕಳವಿಗೆ ಸಂಬಂಧಪಟ್ಟಂತೆ ಯಾವ ಯಾವ ರಾಜ್ಯದಲ್ಲಿ ಇದುವರೆಗೂ ಕೂಡ ಯಾವ ರೀತಿಯ ಡೆವಲಪ್ಮೆಂಟ್ ಆಗಿದೆ ಅದೆಲ್ಲವನ್ನು ಕೂಡ ಅಲ್ಲಿ ತಿಳಿಸುವಂತ ಕೆಲಸ ಕಾಂಗ್ರೆಸ್ ನಾಯಕರಿಂದ ಆಗಲಿದೆ ಅನ್ನುವಂಥದ್ದನ್ನ ನಿರೀಕ್ಷೆ ಮಾಡಬಹುದು. ಪ್ರಜ್ವಲ. ಫೈನ್ ಸಂತೋಷ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.